ನೌಕರಿ ಪ್ರಕಾರ ನಡ್ಬಿಟ್ರು 4 ಜನ. ಅದು ಅಂದ್ಕೊಂಡು ನಾವು ಮನೆ ಹೋಗ್ಬಿಟ್ರೆ ಮತ್ತೆ ಈ ದೇಶ ಮತ್ತೆ ಹೀಗೆ ಇರುತ್ತೆ. ನಾವು ನಾಚ್ಕೊಡೋಂಥ ನೆಸಿಟಿನೇ ಇಲ್ಲ. ನಾವು ಮತ್ತೆ ಒಬ್ರು ಇಬ್ರು ನಮ್ಮ ಒಂದು ಪದನೂ ಕೂಡ ಅವ್ರಿಗೆ ಇಂಪಾರ್ಟೆಂಟ್. ಇವತ್ತು ಯಾವುದೇ ಪಕ್ಷದವ್ರು ಇರಲಿ ಅವ್ರು ಎದುರು ನಮ್ಮಂತವ್ರಿಗೆ, ಯಾಕಂದ್ರೆ ನಾವು ಯಾರು 500 ರೂಪಾಯಿ ಸರ್ಕಾರ ಇಸ್ಕೊಳ್ಳಲ್ಲ, ನಮ್ಮ ತತ್ವ ಸಿದ್ಧಾಂತಗಳು ಬೇರೆ ಇರ್ತವೆ, ಮತ್ತೆ ನಮ್ಮ ಹಿಡಿಯೋಕ್ಕೂ ಆಗಲ್ಲ. ಅದಕ್ಕೆ ನಮ್ಮೊಂದು ರಾಜ್ಯ ಬರಬಾರ್ದು ಅಂತ ಏನ್ ಮಾಡ್ತಾರೆ, ನಮ್ಮ ಮನೆ ಹತ್ರ ಬಂದು ದುಡ್ಡು ಕೇಳಲ್ಲ, ದುಡ್ಡು ಕೊಡಲ್ಲ. ನಾವು ಯಾರಾದ್ರೂ ಒಂದು ಕೈ ಬಂದು ಸೇರಿದ್ರೆ ಫೋನ್ ಮಾಡಿ ಅವ್ರು ಸೇರ್ಬೇಡ ಅಂತ ಹೇಳ್ತಾರೆ ಅಷ್ಟೇ. ಇದು ನಾವು ಹೊಡೆದಿರುವಂತ ಉದಾಹರಣೆ ಡೆಲ್ಲಿ ಮತ್ತೆ ಪಂಜಾಬ್. ಈಗಾಗಲೇ 2 ಸರ್ಕಾರ ಮಾಡಿದ್ದಾರೆ, ಡೆಲ್ಲಿ ಮತ್ತೆ ಪಂಜಾಬ್ 2 ಸರ್ಕಾರ ಮಾಡಿದ್ದಾರೆ. ಇವತ್ತು ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಯಾರು ನಾಯಕರು ಹೋಗ್ತೀವಿ ಅಂದ್ರೆ ಅವ್ರ ನಾಯಕತ್ವ ಮೋಹನ್ ದಾಸ್ ಅವರು. ಇವ್ರ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ ಮೊದಲು ಮಾತಾಡ್ತೀನಿ. ಮೋಹನ್ ದಾಸ್ ಅವರು ಮೂಲತಃ ಚಿತ್ರದುರ್ಗದವರು, ಬೆಂಗಳೂರು ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಾರೆ. ಇವರು ಓದಿರುವಂತದ್ದು ಒಂದು ದೊಡ್ಡ ಕಾಲೇಜಲ್ಲಿ ಅವರು ವ್ಯಾಸಂಗ ಮುಗಿಸಿದ್ದಾರೆ. 2018ರಿಂದ ಬೆಂಗಳೂರಿದ್ದಾರೆ. 590 ಸಲ ಪೊಲೀಸ್ ಹತ್ರ ಓದಿದ್ದಾರೆ, ಜಗಳ ಆಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಯಾಕೋಸ್ಕರ ಈ ಬೆಂಗಳೂರಿನ ಟಾರ್ ರೋಡ್ಗಳು, ಎಲೆಕ್ಟ್ರಿಕಲ್ ಬಿಲ್ಗಳು ಮತ್ತೆ ಏನು ಅವ್ಯವಹಾರ ಇರ್ತವೋ ಅದರ ವಿರುದ್ಧ ಹೋರಾಡಿ ಅವ್ರು ಇವತ್ತು ಆಮ್ ಆದ್ಮಿ 590 ಸಲ ಪೊಲೀಸ್ ಕರ್ಕೊಂಡು ಹೋಗೋದು ಸಾಮಾನ್ಯ ವಿಷಯ ಅಲ್ಲ. ಅಷ್ಟು ಹೋರಾಟ ಮಾಡೋದು ಬೆಂಗಳೂರಿಗೋಸ್ಕರ. ಹಾಗಾಗಿ ನಾವು ಮೊದಲನೇದಾಗಿ ಮೋಹನ್ ದಾಸ್ ಜೊತೆ ಯಾವ ಕಲಿತೀವಿ ಸರ್, ವೆಲ್ಕಮ್ ಟು ಸಂಜೀತ್ ಅವರು. ಅವ್ರ ಬಗ್ಗೆ ಹೇಳಕ್ಕೆ ಇಲ್ಲ, ದೊಡ್ಡ ಉದ್ಯಮಿ. ಅವರ ಒಂದು ಏನಂದ್ರೆ ಈ ಯಂಗ್ಸ್ಟರ್ಸ್ ಏನಿದಾವೋ ಅವ್ರನ್ನ ಅಟ್ರಾಕ್ಟ್ ಮಾಡಿ ಅವ್ರಿಗೆ ದುಡ್ಡನ್ನ ಹಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಅವ್ರ ದೊಡ್ಡ ಲೀಡರ್ಸ್ ಕೂಡ ಅವ್ರನ್ನ ಆಮ್ ಆದ್ಮಿ ಫೋನ್ ಮಾಡ್ತಿರ್ತಾರೆ, ಹೋಗ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಬಿಜೆಪಿಯಲ್ಲೂ ಕೂಡ ಅವ್ರಿಗೆ ಹೇಳ್ತಾರೆ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಇವತ್ತು ನಮ್ಮ ಪಕ್ಷಕ್ಕೆ ಅವ್ರು ಬಂದಿರೋದು ಕೂಡ ನಮಗೆ ಟ್ರಾನ್ಸ್ಫರ್ ಆಕ್ಚುಲಿ ಅದು ಪರ್ಟಿಕ್ಯುಲರ್ ಆಗಿ ನಮಗೆ ಒಂದು ಆನಂದ ಬಂದಿದೆ ಸರ್. ಥ್ಯಾಂಕ್ಸ್ ಫಾರ್ ಬಗ್ಗೆ ಹೇಳ್ಬೇಕಂದ್ರೆ 2019 ಎಲೆಕ್ಷನ್ ಪ್ರತಿ ಮನೆಗೂ ಕಾಂಟ್ಯಾಕ್ಟ್ ಹಚ್ಚಿದ್ದಾರೆ. ಅವರು ವಾರ್ಡ್ ಮಾಡ್ತಿದ್ದಾರೆ. ಅವರ ಒಂದು ಜ್ಞಾನ ಇದೆ ರಾಜಕೃಷ್ಣನಿಗೆ. ಆ ಒಂದು ವಾರ್ಡ್ ಒಂದು ಮನೆ ಕೆಲಸ ಮಾಡಿದ್ರು. ಖಾಲಿ ಇದೆ, ಯಾರು ಗೊತ್ತಿಲ್ಲ. ಇದು ಮೊದಲನೇ ಪ್ರೋಗ್ರಾಮು. ಮುಂದೆ ಜನ ಆಚರಣೆ ಜಾಗ ಇಲ್ಲ, ಅದಕ್ಕೆ ನಾವು ಮಾಡ್ತೀವಿ. ಇವತ್ತು ಏನು ವಿಧಾನಸಭೆಗೆ ಎಲ್ಲಾ ವಾರ್ಡ್ಗಳನ್ನ ಫಿಲ್ ಮಾಡಬೇಕು, ಮತ್ತೆ ಮತಗಳನ್ನ ಮುಂದೆ ಏನಾದ್ರೂ ನಮಗೆ ಯಾರ್ಯಾರು ಒಳ್ಳೆ ಕ್ಯಾಂಡಿಡೇಟ್ ಅವ್ರನ್ನ ಈ ವಾರ್ಡ್ನಲ್ಲಿ ಸೊ ನಾವು ಮುಂದೆ ಹೋಗೋಣ. ನಾಚಿಕೆ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಮುಂದೆ 2 ವಾರದಲ್ಲಿ ಖಂಡಿತವಾಗ್ಲೂ ನಿಮ್ಮನೆಗೆ ಫೋನ್ ಮಾಡ್ತಾರೆ, ಆಹ್ವಾನಿಸಿರ್ಕೋಬೇಕು ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸೊ ಎಲ್ಲರೂ ಬಂದಿರೋದಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ ಸರ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಕ್ಷಮಿಸಬೇಕು, ಎಲ್ಲ ವಾರ್ಡ್ ಹೆಸರುಗಳು ಚೇಂಜ್ ಆಗಿರೋದ್ರಿಂದ ವಾರ್ಡ್ ಹೆಸರುಗಳು ಸ್ವಲ್ಪ ಬರಲಿಲ್ಲ. ವಿಜಯನಗರ ಕೃಷ್ಣದೇವರಾಯ ವಾರ್ಡ್ನ ಇವತ್ತು ಜನರ ಜೊತೆಗೆ ನಾವು ಒಂದು ಸಂಘಟನಾ ಸಂಪರ್ಕ ಅಭಿಯಾನ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಚುನಾವಣೆ ಏನ್ ಬರ್ತಾ ಇದೆ, ಇನ್ನೊಂದು 2 ತಿಂಗಳಲ್ಲಿ ಅಕ್ಟೋಬರ್ ಅಲ್ಲಿ ಬಿಬಿಎಂಪಿ ಚುನಾವಣೆ ಆಗುವ ಎಲ್ಲಾ ಲಕ್ಷಣಗಳಿದೆ. ಆ ಒಂದು ಬಿಬಿಎಂಪಿ ಚುನಾವಣೆಯಲ್ಲಿ ಜನಸಾಮಾನ್ಯರ ಒಂದು ಕೌನ್ಸಿಲ್ ಅನ್ನ ಆಮ್ ಆದ್ಮಿ ಪಕ್ಷ ಫಾರ್ಮ್ ಮಾಡೋದಕ್ಕೆ ಹೊರಟಿದೆ. ಜನಸಾಮಾನ್ಯರಾದ್ರೂ ಜ್ಞಾನಪ್ರಕಾಶ್ ಅವರು ಇದ್ದಾರೆ, ಅಲ್ಲಿ ಕೂತಿರೋರು ಯಾರಾದ್ರೂ ಆಗಿರ್ಬೋದು, ನಿಮ್ಮನ್ನ ರೆಪ್ರೆಸೆಂಟ್ ಮಾಡೋರು ಅಥವಾ ನೀವುಗಳೇ ಅಲ್ಲಿ ಕೂತ್ಕೊಂಡು ಬೆಂಗಳೂರಿನ ಒಂದು ಆಕು ಹೋಗುಗಳನ್ನ ನೋಡ್ಕೊಳ್ಳೋ ಒಂದು ಜವಾಬ್ದಾರಿನ ತಗೊಂಡು ಮುಂದೆ ಹೋಗೋರು ಇವತ್ತು ಬೆಂಗಳೂರಲ್ಲಿ ಕೌನ್ಸಿಲ್ ಫಾರ್ಮ್ ಮಾಡಕ್ ಹೋಗ್ತಾ ಇದ್ದಾರೆ. ಇವತ್ತು ಆಮ್ ಆದ್ಮಿ ಪಕ್ಷ ಯಾಕೆ ಬರಬೇಕು ಬೆಂಗಳೂರಿಗೆ, ಯಾಕೆ ವೋಟ್ ಹಾಕ್ಬೇಕು ಆಮ್ ಆದ್ಮಿ ಪಕ್ಷಕ್ಕೆ? ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ನೀವು ಕ್ಯಾಂಪೇನ್ಗೆ ಅಂತ ಹೋದಾಗ, ವೋಟು ಅಂತ ಕೇಳಕ್ ಹೋದಾಗ ಜನ ಕೇಳ್ತಾರೆ, ಏನಂತ ಕೇಳ್ತಾರೆ, ಎಷ್ಟು ಕೊಡ್ತೀರಾ, ಏನ್ ಕೊಡ್ತೀರಾ ಅನ್ನೋ ಒಂದು ಸಂಸ್ಕೃತಿನ ಇವತ್ತು ಬೆಳೆಸ್ಬಿಟ್ಟಿದೆ. ಲಾಸ್ಟ್ 15-20 ವರ್ಷದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಏನಾದ್ರೂ ಸಾಧನೆ ಮಾಡಿದೆ ಅಂದ್ರೆ ಅದು ಜನರು ಓಪನ್ ಆಗಿ ಒಂದು ಓಟಿಗೆ ಎಷ್ಟು ಕೊಡ್ತೀರಾ, ಒಂದು ಫ್ಯಾಮಿಲಿಗೆ ಎಷ್ಟು ಕೊಡ್ತೀರಾ ಅನ್ನೋ ಕೇಳೋದನ್ನ ಜನರು ಕಲಿಸ್ತಿದ್ದಾರೆ. ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಮಾಡಲಿಲ್ಲ ಬಿಜೆಪಿ ಕಾಂಗ್ರೆಸ್. ಸೊ ಈ ತರ ಒಂದು ಪರಿಸ್ಥಿತಿ ಇದ್ದಾಗ ಆಮ್ ಆದ್ಮಿ ಪಕ್ಷ ಏನ್ ಕೊಡುತ್ತೆ ಅವರಿಗೆ?
ನಾವು ಓಟಿಗಂತೂ ದುಡ್ಡು ಕೊಡಲ್ಲ, ಅದಂತೂ ಗ್ಯಾರಂಟಿ. ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಸಂಸ್ಕೃತಿ ಆಮ್ ಆದ್ಮಿ ಪಕ್ಷದಲ್ಲಿಲ್ಲ. ಇವತ್ತು ನಾವು ದೆಹಲಿಯಲ್ಲಿ ಏನ್ ಕೆಲಸಗಳು ಮಾಡಿದ್ವಿ ಆ ಕೆಲಸಗಳ ಬಗ್ಗೆ ಜನರಿಗೆ ನಾವು ಹೇಳ್ಬೇಕಾಗುತ್ತೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಆಗಿರ್ಲಿ, ಅವ್ರು ಕೊಡೋದು 5 ವರ್ಷಕ್ಕೆ 1000 ಅಥವಾ 500 ರೂಪಾಯಿ ಅಷ್ಟೇನೆ. ವಾರಕ್ಕೊಂದ್ಸರಿ ಬಂದು ನಿಮ್ಗೆ 500,000 ಬಂದು 500,000 ರೂಪಾಯಿ ಕೊಡಲ್ಲ ಆ ಪಕ್ಷಗಳು. ಅಂತ ಪಕ್ಷಗಳು ಒಂದ್ ಕಡೆಗಿದೆ. ಇನ್ನೊಂದು ಕಡೆಗೆ ನಾವು ದೆಹಲಿಯಲ್ಲಿ, ಪಂಜಾಬ್ ಅಲ್ಲಿ ಇವತ್ತು 300 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಡ್ತಾ ಇದೀವಿ. ಇವತ್ತು 300 ಯೂನಿಟ್ ಕರೆಂಟ್ ಉಚಿತವಾಗಂದ್ರೆ ಬೆಸ್ಕಾಂ ಅಲ್ಲಿ ಬೆಂಗಳೂರಲ್ಲಿ 2,800ರಿಂದ 3,000 ರೂಪಾಯಿವರೆಗೂ ಬಿಲ್ ಏನ್ ಬರುತ್ತೆ ಉಚಿತವಾಗುತ್ತೆ ನಿಮ್ಮ ಮನೆಗಳಿಗೆ. ಇವತ್ತು 3,000 ರೂಪಾಯಿ ಅಂತಂದ್ರೆ ಕರೆಂಟ್ ಬಿಲ್ ಬಂತಂದ್ರೆ ಅಕ್ಕ ನಿಮ್ಮ ಮನೆಯಲ್ಲಿ ನೀವು ಹೊಸ ಫ್ರಿಡ್ಜ್ ತಗೊಳಲ್ವಾ, ಎಸಿನೂ ತಗೊಂತೀರಾ, ಬೇರೆ ಬೇರೆ ಎಲ್ಲ ತಗೊಂತಿರಲ್ಲ, ಕರೆಂಟ್ ಫ್ರೀ ಆಗಿ ಸಿಕ್ಕರೆ. ಸೊ ಆ ತರ ಒಂದು ವ್ಯವಸ್ಥೆ ನಾವು ದೆಹಲಿಯಲ್ಲಿ, ಪಂಜಾಬ್ ಅಲ್ಲಿ ಮಾಡಿದ್ವಿ. 21,000 ಲೀಟರ್ ನೀರನ್ನ ಉಚಿತವಾಗಿ ಕೊಡ್ತಾ ಇರೋದು ದೆಹಲಿಯಲ್ಲಿ. 21,000 ಲೀಟರ್ ನೀರಂದ್ರೆ ಬೆಂಗಳೂರಲ್ಲಿ ನಿಮ್ ಮನೆ ಕಾವೇರಿ ನೀರು ಬಂದ್ರೆ 1,000 ರೂಪಾಯಿ ಹತ್ತತ್ರ, ಇಲ್ಲ ಟ್ಯಾಂಕರ್ ಅಂದ್ರೆ ಆಲ್ಮೋಸ್ಟ್ 3,000 ರೂಪಾಯಿ ಹತ್ತತ್ರ. ಸೊ ಈ ತರ ಆಲ್ಮೋಸ್ಟ್ 1,000-1,200 ರೂಪಾಯಿ ನೀರಲ್ಲಿ ಉಳಿತಾಯ ಆಗುತ್ತೆ. ದೆಹಲಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂದ್ರೆ ನಿಮಗೆ ಯಾವುದೇ ಬಿಎಂಟಿಸಿ ತರ ಬಸ್ಗಳಿದೆಯೋ, ಯಾವುದೇ ಸರ್ಕಾರಿ ಬಸ್ ಓಡಾಡಿ ಉಚಿತವಾಗಿ ಓಡಾಡಬಹುದು ಮಹಿಳೆಯರು. ಇವತ್ತು ಬಿಎಂಟಿಸಿ ಮಂತ್ಲಿ ಬಸ್ ಪಾಸ್ ಬಂದ್ರೆ 1,150 ರೂಪಾಯಿ ಇದೆ. ಸೊ ಈ ತರ 3 ಯೋಜನೆ ಹೇಳಿದೆ ನಾನು. ಆ 3 ಯೋಜನೆಯಲ್ಲಿ 2,800 ಕರೆಂಟ್ ಬಿಲ್ಲು, 1,200 ರೂಪಾಯಿ ಅಂತಂದ್ರೆ ನೀರಿನ ಬಿಲ್ಲು, 1,150 ರೂಪಾಯಿ ಬಸ್ ಪಾಸ್ ಮಂತ್ಲಿ. ಬರೀ 3 ಯೋಜನೆಯಲ್ಲಿ ಒಂದೊಂದು ಕುಟುಂಬಕ್ಕೆ 5,000 ರೂಪಾಯಿ ಪ್ರತಿ ತಿಂಗಳು ಉಳಿತಾಯ ಮಾಡೋ ಕೆಲಸನ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಮಾಡಿದೆ. ಇವತ್ತು ಯಾರು ಜನ ನಿಮಗೆ ಕೇಳ್ತಾರಲ್ಲ ಏನ್ ಕೊಡ್ತೀರಾ, ಎಷ್ಟು ಕೊಡ್ತೀರಾ ಅಂತ, ಅವ್ರಿಗೆ ನಾವು ಕೇಳಬೇಕಾಗಿರೋದು, ನಿಮಗೆ 5 ವರ್ಷಕ್ಕೊಂದ್ಸರಿ ಬಂದು ಬಿಜೆಪಿ, ಕಾಂಗ್ರೆಸ್ 500,000 ರೂಪಾಯಿ ಕೊಡೋ ಪಕ್ಷ ಬೇಕಾ, ಅಥವಾ ಪ್ರತಿ ತಿಂಗಳು ನಿಮ್ಗೆ 5,000 ರೂಪಾಯಿ ಉಳಿತಾಯ ಮಾಡೋ ಪಕ್ಷ ಬೇಕಾ ಅಂತ. ಯಾಕಂದ್ರೆ ಒಂದು ತಿಂಗಳಿಗೆ 5,000 ರೂಪಾಯಿ ಅಂದ್ರೆ ಜೀವನ ಬದಲಾಗಲ್ವೇನ್ರಿ ಮನೆದು? ಆಗಲ್ವಾ? ನಿಮ್ಮ ಮನೆ ಜೀವನ ಬದಲಾಗಲ್ವಾ? 5,000 ರೂಪಾಯಿ ಪ್ರತಿ ತಿಂಗಳು ಉಳಿತಾಯ ಆಗುತ್ತಂದ್ರೆ. ಸೊ ಆ ತರ ಇವತ್ತು ಜನರ ಒಂದು ಜೀವನ ಬದಲಾಯಿಸುವ ಕೆಲಸ ಆಮ್ ಆದ್ಮಿ ಪಕ್ಷ ಮಾಡಿದೆ. ಒಂದು ತಿಂಗಳಿಗೆ 5,000 ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ 60,000 ರೂಪಾಯಿ, 5 ವರ್ಷಕ್ಕೆ 3 ಲಕ್ಷ ರೂಪಾಯಿ. ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಹಾಕಿದ್ರೆ ಆ ಓಟಿನ ಬೆಲೆ 3 ಲಕ್ಷ ರೂಪಾಯಿ ಉಳಿತಾಯ 5 ವರ್ಷದಲ್ಲಿ ಆಗುತ್ತೆ. ಇವ್ರು ಕೂಡ 500,000 ರೂಪಾಯಿ ಇವತ್ತು ಇರೋ ಲೆಕ್ಕಕ್ಕೆ ಯಾವುದೂ ಆಗಲ್ಲ. ಪೆಟ್ರೋಲ್ 110 ರೂಪಾಯಿ ಇದೆ, ಅಡಿಗೆ ಎಣ್ಣೆ 210 ರೂಪಾಯಿ ಇದೆ. ಒಂದು ವಾರ ಅಲ್ಲ, ಒಂದು 2-3 ದಿನಕ್ಕೆ ಮುಗಿದು ಹೋಗುತ್ತೆ. ಸೊ ಆ ತರ ಒಂದು ರಾಜಕಾರಣದಿಂದ ನಾವು ಇವತ್ತು ಆಮ್ ಆದ್ಮಿ ಪಕ್ಷ ಏನ್ ಬಂದಿದೆ ಆ ಒಂದು ರಾಜಕಾರಣಕ್ಕೆ ಬರಬೇಕು. ಈ ಒಂದು ವ್ಯವಸ್ಥೆ ನಮ್ಮ ವಿಜಯನಗರ ಕೃಷ್ಣದೇವರಾಯ ವಾರ್ಡ್ ಬರಬೇಕು ಅಂದ್ರೆ ನಮ್ಮ ಜ್ಞಾನ ಪ್ರಕಾಶ್ ತರ ಇರೋರು, ನಮ್ಮ ಸತೀಶ್ ಗೌಡ್ರ ತರ ಇರೋದು, ಸ್ಟ್ಯಾನಿಸ್ ರಾಜ ತರ ಇರೋರು, ಸಂಚಿತ್ ಅವ್ರ ತರ ಇರೋದು, ಲೋಹಿತ್ ತರ ಇರೋದು, ಈ ತರ ಜನ ಬಿಬಿಎಂಪಿ ಕೌನ್ಸಿಲ್ ಆಗಿರ್ಲಿ, ವಿಧಾನಸಭೆಯಲ್ಲಾಗಿರ್ಲಿ, ಲೋಕಸಭೆಯಲ್ಲಿ ಕೂತಾಗ ಮಾತ್ರನೇ ಸಾಧ್ಯ ಆಗುತ್ತೆ. ಇವತ್ತು ಇಲ್ಲಿಂದ ಯಾರು ಗೆದ್ದು ಹೋಗ್ತಾ ಇದಾರೆ ನೋಡಿ, ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬಂದಿರೋರು, ಗೂಂಡಾಗಳು, ರೌಡಿ ಶೀಟರ್ಗಳು ಇವತ್ತು ಕಾರ್ಪೊರೇಷನ್ ಕೂತಾಗ ನಿಮ್ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾರ ಅವರು? ನೀವ್ ಯಾರಾದ್ರೂ ಒಂದು ಸಮಸ್ಯೆ ಇಟ್ಕೊಂಡು ಅವ್ರ ಮನೆ ಹತ್ರ ಹೋದಾಗ ಅವ್ರು ಏನ್ ಹೇಳ್ತಾರೆ, ನೀವು ನಮ್ಗೆ ಫ್ರೀಯಾಗಿ ಓಟ್ ಹಾಕಿದ್ದೀರಾ, ದುಡ್ಡು ಅಂತಾನೆ ಓಟ್ ಹಾಕಿರೋದು, ಅಲ್ಲಿಗೆ ಮುಗಿದೋಯ್ತು, ಸಂಬಂಧ ಇನ್ನೇನು ಇಲ್ಲ. ಸೊ ಈ ತರ ಒಂದು ರಾಜಕಾರಣ ಇರೋದು. ಸೊ ಈ ವ್ಯವಸ್ಥೆ ಹೋಗಬೇಕು, ಆಮ್ ಆದ್ಮಿ ಪಾರ್ಟಿ ಒಂದು ದೆಹಲಿ ಮಾದರಿಯಲ್ಲಿ ಬರಬೇಕು ಅಂದ್ರೆ ಬೆಂಗಳೂರಿನ ಅಂದ್ರೆ ನಿಮ್ಮ ವಾರ್ಡಿನ ಪ್ರತಿಯೊಂದು ಮನೆಗೂ ಈ ಸಂದೇಶನ ಕಳಿಸ್ಬೇಕು, ಹೋಗಿ ಮಾತಾಡಬೇಕು, ಜನರ ಹತ್ರ ಅವ್ರ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಆಲಿಸ್ಬೇಕು, ಯಾವ ತರ ನಾವು ಸಮಸ್ಯೆಗಳನ್ನ ಬಗೆಹರಿಸಿದೀವಿ ದೆಹಲಿಯಲ್ಲಿ ಅನ್ನೋದು ಹೇಳಬೇಕು. ಇವತ್ತು ಎಷ್ಟೊಂದು ಮಂದಿಗೆ ಬಿಬಿಎಂಪಿ ಕಚೇರಿಗೆ ಹೋಗಕ್ಕೆ ಹೆದರಿಕೆ ಆಗುತ್ತೆ. ಬಿಬಿಎಂಪಿ ಕಚೇರಿಗೆ ಹೋದ್ರೆ ಎಷ್ಟು ದುಡ್ಡು ತಗೊಂತಾರೆ, ಎಷ್ಟು ದಿನ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ತೊಂದರೆ. ನಿಮ್ಮ ಚಪ್ಪಲಿ ಸವಿತಾ ಇರುತ್ತೆ, ಕೆಲಸಗಳಾಗ್ತಾ ಇರಲ್ಲ ಬಿಬಿಎಂಪಿಯಲ್ಲಿ. ಆ ತರ ಪರಿಸ್ಥಿತಿ ಬಿಬಿಎಂಪಿ ಕಚೇರಿಯಲ್ಲಿ. ಅವ್ರಿಗೆ ಬರೋ ಒಂದೊಂದು ಪೈಸಾ ಸಂಬಳನು ನಾವು ಕಟ್ಟೋ ತೆರಿಗೆಯಿಂದ ಬರೋದು. ಎಲ್ಲಿಂದ ದುಡ್ಡು ಬರಲ್ಲ ಅವ್ರಿಗೆ, ನಮ್ಮ ತೆರಿಗೆ ದುಡ್ಡಲ್ಲೇ ಸ್ಯಾಲರಿ ತಗೊಂಡು ಅವ್ರು ನಮಗೆ ದರ್ಬಾರ್ ಹಾಕ್ತಾ ಇರ್ತಾರೆ ಬಿಬಿಎಂಪಿ ಕಚೇರಿ. ಆ ತರ ವ್ಯವಸ್ಥೆ ಇದೆ. ಅದನ್ನು ನಾವು ದೆಹಲಿಯಲ್ಲಿ ಬದಲಾಯಿಸಿದ್ವಿ. ಇವತ್ತೊಂದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಬಿಬಿಎಂಪಿ ಕಚೇರಿಯಲ್ಲಿ ಅಂತ. ನಾವು ದೆಹಲಿಯಲ್ಲಿ ಯಾವ ತರ ಒಂದು ವ್ಯವಸ್ಥೆ ತಂದಿದೀವಿ ಅಂದ್ರೆ, ಒಂದು 4 ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ, ಕಸ್ಟಮರ್ ಕೇರ್ ನಂಬರ್ 1093 ಅಥವಾ ಏನೋ ಅಂತ. ಆ ನಂಬರ್ ಫೋನ್ ಮಾಡಿ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಒಂದು ಹಾಸ್ಪಿಟಲ್ ಕೊಟ್ಟಿರೋ ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿ ಇಟ್ಕೊಳ್ಳಿ,
ನಿಮ್ಮ ಮನೆ ಒಂದು ಆಧಾರ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ. ನಮ್ಮ ಏಜೆಂಟ್ ಮನೆ ಮಾತ್ರ ಬರ್ತಾರೆ ಅಂತ ಆ ಏಜೆಂಟ್ ಮನೆ ಮಾತ್ರ ಬಂದು ಅವರೇ ಫಾರಂ ಫಿಲ್ ಮಾಡಿ ಅವರೇ ಎಲ್ಲ ದಾಖಲೆಗಳನ್ನ ತಗೊಂಡೋಗಿ ಒಂದು ವಾರ 10 ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಬರ್ತ್ ಸರ್ಟಿಫಿಕೇಟ್ ನ ಡೆಲಿವರಿ ಮಾಡ್ತಾರೆ. ಬರೀ ಅವರು ಚಾರ್ಜ್ ಮಾಡೋದು 50 ರೂಪಾಯಿ ಮಾತ್ರ. 50 ರೂಪಾಯಿಯಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ಕೊಡ್ತಾ ಇದೆ. ಇದು ಬರೀ 1 ಅಥವಾ 2 ಸರ್ವಿಸ್ಗೆ ಸೀಮಿತ ಅಲ್ಲ, ಸೇವೆಗಳಿಗೆ ಸೀಮಿತ ಅಲ್ಲ. 100 ಸರ್ವಿಸಸ್ ನಿಮ್ಮ ಖಾತಾ ಟ್ರಾನ್ಸ್ಫರ್ಗಳು, ನಿಮ್ಮ LL ಆಗಿರ್ಬೋದು, ನಿಮ್ಮ DL ಅಡ್ರೆಸ್ ಚೇಂಜ್ಗಳಾಗಿರ್ಬೋದು, ಏನೇ ಆಗಿರ್ಲಿ ಪ್ರತಿಯೊಂದನ್ನು ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡುವ ಒಂದು ಕೆಲಸನ ನಾವು ದೆಹಲಿಯಲ್ಲಿ ಮಾಡಿದ್ವಿ. ಅಂತ ಕೆಲಸ ಬೆಂಗಳೂರಲ್ಲಿ ಬೇಕಲ್ವಾ? ಖಂಡಿತವಾಗೂ ಅದು ಬರಬೇಕು ಅಂದ್ರೆ ಒಳ್ಳೆ ಜನರನ್ನ ಕಳಿಸ್ಬೇಕಲ್ಲ, ಎಲೆಕ್ಟ್ ಮಾಡ್ಬೇಕಲ್ಲ. ಸೊ ಇವತ್ತು ರೇಷನ್ ಶಾಪ್ಗೆ ಎಷ್ಟು ಮಂದಿ ಹೋಗ್ತೀರಾ ಇಲ್ಲಿ ಅನ್ನಭಾಗ್ಯ ಯೋಜನೆಗೆ? ನೀವ್ಯಾರು ಹೋಗ್ತೀರಾ? ಅನ್ನಭಾಗ್ಯ ಯೋಜನೆ ಅಂತ ಹೇಳಿ ಸರ್ಕಾರ ರಾಗಿ ಅಕ್ಕಿ ಕೊಡುತ್ತಲ್ಲ, ಅಲ್ಲಿ ಹೋಗೋರಿದ್ರೆ ಯಾರಾದ್ರೂ ಕೇಳಿ ನೋಡಿ ಅವ್ರಿಗೆ. ಅಲ್ಲಿ ಮಾಫಿಯಾ ಅಂದ್ರೆ ಒಂದು ದೊಡ್ಡ ದರ್ಬಾರ್ ನಡೆಯುತ್ತೆ. ರೇಷನ್ ತಗೊಳ್ಳೋ ಜನನ್ನ ಭಿಕ್ಷುಕರ ತರ ನೋಡ್ತಾರೆ ಅಲ್ಲಿ. ಆ ತರ ಪರಿಸ್ಥಿತಿ ಇದೆ. ರೇಷನ್ ಅನ್ನೋದು ದೊಡ್ಡ ಮಾಫಿಯಾ ಬೆಂಗಳೂರಲ್ಲಿ. ಅಲ್ಲಿ ಬರೋ ಸರ್ಕಾರದಿಂದ ಬರೋ ಎಲ್ಲ ಅಕ್ಕಿ, ಗೋಧಿ ಅಥವಾ ಏನು ರಾಗಿ ಇದು ಎಲ್ಲ ಮಾರ್ಕೊಳ್ತಾರೆ. ಅಂತ ಒಂದು ಮಾಫಿಯಾ ಬೆಂಗಳೂರಲ್ಲಿ. ಇದೇ ರೀತಿ ಮಾಫಿಯಾ ದಿಲ್ಲಿಯಲ್ಲಿ ಇತ್ತು. ಅಲ್ಲಿ ನಾವು ಯಾವ ತರ ಬದಲಾಯಿಸಿದ್ವಿ ಅಂದ್ರೆ ಪ್ರತಿ ತಿಂಗಳು 4-5ನೇ ತಾರೀಕಿಗೆ ರೇಷನ್ ಸರ್ಕಾರನೇ ಪ್ಯಾಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಮಾಡುತ್ತೆ. ಈ ಅಮೆಜಾನ್, ಜೊಮ್ಯಾಟೊ, ಸ್ವಿಗ್ಗಿ ಅಂತ ಹೇಳಿ ಮನೆ ಬಾಗಿಲಿಗೆ ಡೆಲಿವರಿ ಮಾಡ್ತಾರಲ್ಲ, ಹಾಗೆ ಸರ್ಕಾರ ನಿಮ್ಮ ರೇಷನ್ ನ ಡೆಲಿವರಿ ಮಾಡುತ್ತೆ. ಸೊ ಈ ತರ ಒಂದು ಬದಲಾವಣೆ, ಒಂದು ಜನರ ಜೀವನದಲ್ಲಿ ಒಂದು ಬದಲಾವಣೆನ ನಾವು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಪಂಜಾಬಲ್ಲಿ ಮಾಡಿದ್ವಿ. ಸೊ ಅಂತ ಒಂದು ಬದಲಾವಣೆ ಬರಬೇಕು ಅಂದ್ರೆ ಈ ವಿಷಯಗಳು ಮನೆ ಮನೆಗೂ ತಲುಪಬೇಕು. ಪ್ರತಿಯೊಬ್ಬರಿಗೂ ಅನಿಸ್ಬೇಕು, ಹೌದು ಆಮ್ ಆದ್ಮಿ ಪಕ್ಷ ಬಂದ್ರೆ ಈ ತರ ಒಂದು ಬದಲಾವಣೆಗಳನ್ನ ತಗೊಂಡ್ ಬರ್ತಾರೆ ಅಂತ ಒಂದು ನಂಬಿಕೆ ಅವರಲ್ಲಿ ಮೂಡಿಸ್ಬೇಕು. ಪ್ರತಿ ಬೂತ್ ಮಟ್ಟದಲ್ಲೂ ಸಂಘಟನೆ ಆಗ್ಬೇಕು. ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟನೆ ಆದಾಗ ಮಾತ್ರ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ. ಇದೆಲ್ಲದೂ ನಾವು ಗೆದ್ದರಷ್ಟೇ ಮಾಡಕ್ಕಾಗೋದು. ಗೆಲ್ಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು, ಸಹಾಯ ಬೇಕು. ಏನ್ ಸಹಾಯಪ್ಪ ಅಂದ್ರೆ ನಿಮ್ಮ ಮನೆ ಮತ್ತು ಸುತ್ತಮುತ್ತ ಇರೋ ಒಂದು 2-3 ಮನೆಯಿಂದ 25 ವೋಟ್ ಹಾಕಿಸೋ ಒಂದು ಜವಾಬ್ದಾರಿಯನ್ನ ಇಲ್ಲಿನ ಸ್ಥಳೀಯ ಜನರು ತಗೋಬೇಕು. ಅದು ತಗೊಂಡಾಗ ಮಾತ್ರನೇ ಇದು ಸಾಧ್ಯ. ಬೂತ್ ಮಟ್ಟದಲ್ಲಿ ಸಂಘಟನೆ ಇಲ್ಲ ಅಂದ್ರೆ ಯಾವ ಚುನಾವಣೆಗೂ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ಬೂತ್ ಮಟ್ಟದಲ್ಲಿ ಇದ್ದಾಗ ಮಾತ್ರ ಜನರಿಗೆ ಅರ್ಥ ಆಗುತ್ತೆ, ನಾವು ಈ ಸರಿ ಯಾರಿಗೆ ವೋಟ್ ಹಾಕಿಸ್ಬೇಕು ಜನರಿಂದ ಅಂತ ಗೊತ್ತಾಗುತ್ತೆ. ಇವತ್ತು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಸುಮಾರು ಎಲೆಕ್ಷನ್ಸ್ ಗೆಲ್ಲುತ್ತೆ. ಅವ್ರ ಎಲೆಕ್ಷನ್ ಗೆಲ್ಲೋ ರೀತಿನೇ ಬೇರೆ. ಇದೇ ರೀತಿ ಅವರು ಬೂತ್ ಮಟ್ಟದಲ್ಲಿ ಅವರಿಗೆ ಒಂದೊಂದು ಪೇಜ್ಗೆ ಒಬ್ಬೊಬ್ಬ ಅಧ್ಯಕ್ಷ ಇರ್ತಾರೆ. ಬಿಜೆಪಿಯಲ್ಲಿ ವೋಟರ್ ಲಿಸ್ಟ್ ನೋಡಿರ್ತಾರೆ. ವೋಟರ್ ಲಿಸ್ಟ್ ನ ಒಂದೊಂದು ಪೇಜ್ಗೂ ಒಬ್ಬೊಬ್ಬ ಅಧ್ಯಕ್ಷನ ಮಾಡಿರ್ತಾರೆ. ಅವ್ರು ಮಾಡೋದು ಏನ್ ಕೆಲಸ? 5 ವರ್ಷದಲ್ಲಿ ಯಾವುದೋ ದೇಶದಲ್ಲಿ ಆಗಿರೋ ಒಂದು ವಿಡಿಯೋ ತಗೊಂಡ್ಬರ್ತಾರೆ, ತಗೊಂಡ್ಬಂದು ತೋರಿಸ್ತಾರೆ. ನೋಡಿ ಹಿಂದೂಗಳ ಮೇಲೆ ಹೆಂಗ್ ಹೊಡಿತಾ ಇದಾರೆ, ಹೆಂಗ್ ಸಾಯಿಸ್ತಾ ಇದಾರೆ ಮುಸ್ಲಿಂ ಅವರು ಅಂತ ಹೇಳಿ ಜನರಿಗೆ ಒಂದು ರೀತಿ ವಿಷ ಬಿತ್ತುತ್ತಾರೆ. ಮೋದಿ ಅವರು ಬಿಜೆಪಿ ಬಂದಿಲ್ಲ ಅಂದ್ರೆ ಹಿಂದೂಗಳು ಹಿಂಗೆಲ್ಲ ಆಗುತ್ತೆ, ಹಂಗೆಲ್ಲ ಆಗುತ್ತೆ ಅಂತ ಹೇಳಿ ಬರೀ ವಿಷನ ಬಿತ್ತೋದು ಮಾತ್ರ ಒಂದು ಕೆಲಸ. ಇದರ ಜನರಿಗೆ ಭಾವನಾತ್ಮಕವಾಗಿ ಅವರನ್ನ ಬದಲಾಯಿಸ್ತಾರೆ. ಬಟ್ ಆ ತರ ಒಂದು ಕೆಟ್ಟ ರಾಜಕಾರಣ ನಾವು ಮಾಡೋದು ಅವಶ್ಯಕತೆ ಇಲ್ಲ. ನಾವಿವತ್ತು ಜನರಿಗೆ ಹೇಳ್ಬೇಕಾಗಿರೋದು ದೆಹಲಿಯಲ್ಲಿ ಆಗಿರೋ ಕೆಲಸಗಳ ಬಗ್ಗೆ. ಇವತ್ತು ಒಳ್ಳೆ ಸರ್ಕಾರಿ ಶಾಲೆ, ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ ಕಂಪೇರ್ ಮಾಡೋದು ಅದಕ್ಕಿಂತ ಚೆನ್ನಾಗಿರೋದು. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಿರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ದೊಡ್ಡ ದೊಡ್ಡ ಗ್ರೌಂಡ್ಗಳಿರುತ್ತೆ. ಸರ್ಕಾರಿ ಶಾಲೆಯಲ್ಲಿ ಲಿಫ್ಟ್ಗಳಿರುತ್ತೆ. ಸೊ ಆ ತರ ಒಂದು ಶಾಲೆಗಳನ್ನ ನಾವು ದೆಹಲಿಯಲ್ಲಿ ಮಾಡಿದ್ವಿ. ಆ ತರ ಶಾಲೆ ಇವತ್ತು ಇಲ್ಲಿ ಬಂದ್ರೆ, ನಮ್ಮ ವಾರ್ಡ್ ಅಲ್ಲಿ ಬಂದ್ರೆ ಜನ ಕಣ್ಣು ಮುಚ್ಚಿಕೊಂಡು ಅಲ್ಲಿ ಕಳಿಸ್ತಾರೆ ಸ್ಕೂಲಿಗೆ. ಇವತ್ತು ದೆಹಲಿಯಲ್ಲಿ ಲಾಸ್ಟ್ ಜೂನ್ ಅಲ್ಲಿ 6 ಲಕ್ಷ ಮಂದಿ ಮಕ್ಕಳು ಪ್ರೈವೇಟ್ ಸ್ಕೂಲ್ ಬಿಟ್ಟು ಗವರ್ಮೆಂಟ್ ಸ್ಕೂಲಿಗೆ ಸೇರಿದ್ದಾರೆ. ಯಾವತ್ತಾದ್ರೂ ಕೇಳಿದೀವ ಬೆಂಗಳೂರಲ್ಲಿ ನಾವು ಪ್ರೈವೇಟ್ ಸ್ಕೂಲ್ ಬಿಟ್ಟು ಗವರ್ಮೆಂಟ್ ಸ್ಕೂಲ್ ಸೇರಿದ್ರೆ? ಎಲ್ಲ ಗವರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ಬರ್ತಾರೆ. ಅಂತ ಒಂದು ಸ್ಕೂಲ್ಗಳನ್ನ ನಾವು ಅಲ್ಲಿ ಬಿಲ್ಡ್ ಮಾಡಿದೀವಿ. ಸೊ ಒಂದೇ ಒಂದು ಅವಕಾಶ ಆಮ್ ಆದ್ಮಿ ಪಕ್ಷಕ್ಕೆ ಕೊಟ್ಟಾಗ ಇದೇ ವಾರ್ಡಲ್ಲಿ ನಾವು ಅದರ ಒಂದು ಒಳ್ಳೆ ಶಾಲೆಯನ್ನ, ಒಳ್ಳೆ ಆಸ್ಪತ್ರೆಯನ್ನ ಕಟ್ಟೋ ಒಂದು ಜವಾಬ್ದಾರಿ ನಮ್ದು. ಇವತ್ತು ದೆಹಲಿಯಲ್ಲಿ ನಾವು 500ಕ್ಕಿಂತ ಹೆಚ್ಚು ಮೊಹಲ್ಲಾ ಕ್ಲಿನಿಕ್ ಅಂತ ಓಪನ್ ಮಾಡಿದೀವಿ.
ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಒಂದು 60 ಟೆಸ್ಟ್ಗಳನ್ನ ಉಚಿತವಾಗಿ ನೀವು ಮಾಡಿಸ್ಕೋಬಹುದು. ಒಬ್ಬ MBBS ಡಾಕ್ಟರ್ ಯಾವಾಗಲೂ ಅಲ್ಲಿ ಇರ್ತಾರೆ ನಿಮಗೋಸ್ಕರ. ಸೊ ಆ ತರ ಒಂದು ವ್ಯವಸ್ಥೆ ನಾವು ಬೆಂಗಳೂರಲ್ಲಿ ತರಬೇಕಂತಿದ್ದೀವಿ. ಒಂದು ವಾರ್ಡ್ಗೆ 2 ಮೊಹಲ್ಲಾ ಕ್ಲಿನಿಕ್ಗಳನ್ನ ನಾವಿಲ್ಲಿ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಆಗೋ ತರ ಒಂದು ಕೆಲಸಗಳನ್ನ ಮಾಡ್ಬೇಕು ಅಂತ ಇದ್ದೀವಿ. ಸೊ ಇವೆಲ್ಲಾ ಕೆಲಸಗಳು ಆಗ್ಬೇಕು ಅಂದ್ರೆ ನಾವು ಗೆಲ್ಲಬೇಕು, ಜನಸಾಮಾನ್ಯರು ಗೆಲ್ಲಬೇಕು, ಆಮ್ ಆದ್ಮಿ ಪಕ್ಷದ ಲೀಡರ್ಗಳು ಗೆಲ್ಲಬೇಕು. ಅದು ಗೆದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದು ಗೆಲ್ಲೋದಕ್ಕೆ ನಾವೆಲ್ಲರೂ ಸೇರಿ ಒಂದು ಶ್ರಮ ವಹಿಸಿದ್ರೆ ಖಂಡಿತವಾಗೂ ಆಗುತ್ತೆ. ಇಲ್ಲಿ ಒಂದು RR ನಗರ ಭಾಗದಲ್ಲಿ, ರಾಜರಾಜೇಶ್ವರ ನಗರ ಭಾಗದಲ್ಲಿ ನಮ್ಮ ಸತೀಶ್ ಗೌಡರು ಆಗಿರ್ಬೋದು, ಮತ್ತೆ ನಮ್ಮ ಸಂಚಿತ್ ಗೌರವ್ ಆಗಿರ್ಬೋದು, ನಮ್ಮ ಲೋಹಿತ್ ಕುಮಾರ್ ಅವರಾಗಿರ್ಬೋದು ವಕೀಲರು, ಅವರ ಒಂದು ನೇತೃತ್ವದಲ್ಲಿ ಎಲ್ಲಾ ವಾರ್ಡಲ್ಲೂ ಜನಸಾಮಾನ್ಯರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಈ ಒಂದು ಚುನಾವಣೆಯನ್ನ ಗೆಲ್ಲೋದಕ್ಕೆ ಆಮ್ ಆದ್ಮಿ ಪಕ್ಷ ಮುಂದಾಗಿದೆ. ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಒಂದು ಸಹಾಯ ತುಂಬಾ ಮುಖ್ಯವಾಗಿ ಬೇಕಾಗಿದೆ. ಆ ಸಹಾಯ ಇದ್ರೆ ಮಾತ್ರನೇ ಆಮ್ ಆದ್ಮಿ ಪಕ್ಷ ಗೆಲ್ಲಕ್ಕಾಗೋದು. ಗೆದ್ದು ನಮ್ಮ ದೆಹಲಿಯ ಒಂದು ಮಾದರಿ ಏನಿದೆ ಆ ಮಾದರಿಯನ್ನ ಬೆಂಗಳೂರಿಗೂ ತಗೊಂಡ್ಬರೋಣ. ಸೊ ಈ ಒಂದು 2 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸ್ಥಳೀಯ ಸಂಘಟನೆಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ನಮಸ್ಕಾರ, ತುಂಬಾ ಧನ್ಯವಾದ. ನೀವೆಲ್ಲ ಬಂದಿದ್ದೀರಾ. ನಾನು ತುಂಬಾ ಥ್ಯಾಂಕ್ಸ್ ಜನಪ್ರಕಾಶ್ಗೆ ಅವರು ಆರ್ಗನೈಸ್ ಮಾಡಿದ್ದಾರೆ. ಇವತ್ತು ನಮ್ಮ ಮೋಹನ್ ಸರ್ ಎಲ್ಲ ಹೇಳಿದ್ದಾರೆ, ಏನ್ ದಿಲ್ಲಿ ಗೌರ್ಮೆಂಟ್ ಪಂಜಾಬ್ ಎಲ್ಲ ನಡೀತಾ ಇದೆ. ಇವತ್ತು ನಮಗೆ ಮೇನ್ ವಿಷಯ ಏನಿದೆ, ಹೆಲ್ತ್, ಎಜುಕೇಶನ್, ಜಾಬ್, 3 ಈ ಗೌರ್ಮೆಂಟ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ. ಯಾರು ಇವತ್ತು ಎಲ್ಲ ಮನೆಯಲ್ಲೇ ಜಾಬ್ ಇಲ್ಲ, ಪ್ರೈಸ್ ಹೈಕ್ ಆಗ್ತಾ ಇದೆ, ಪೆಟ್ರೋಲ್ ಗ್ಯಾಸ್ ಎಲ್ಲ ಏನ್ ನೋಡ್ತಾರೆ, ಯಾರು ಮಾಡ್ತಾರೆ, ಏನಾಗ್ತಾ ಇದೆ. ಇವತ್ತು ಆಮ್ ಆದ್ಮಿ ಪಕ್ಷದಲ್ಲಿ ಯಾರು ಬಂದ್ MLA MP ಮತ್ತೆ ಯಾವ ಪೊಲಿಟಿಷಿಯನ್ ಅವ್ರ ಒಂದೇ ಇದು ನಾಳೆ ಸ್ಟೆಪ್ ಫಾರ್ವರ್ಡ್ ಏನಿದೆ ನಮ್ಮ ಪಬ್ಲಿಕ್ಗೆ, ನಮ್ಮ ಜನಕ್ಕೆ ಏನು ದುಡ್ಡಿಲ್ಲ ಪಾರ್ಟಿನಲ್ಲಿ ಏನ್ ಮಾಡ್ತಾರೆ. ನಿಮ್ಗೆ BJP ಕಾಂಗ್ರೆಸ್ ಒಂದ್ಸತೆ 1,000 2,000 ಕೊಟ್ಬಿಡ್ತಾರೆ. ನಮ್ಮ ಪಕ್ಷದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಇದಕ್ಕೆ ಪ್ಲೀಸ್ ಖಂಡಿತ ಬನ್ನಿ, ಪಾರ್ಟಿಗೆ ಮನೆ ಮನೆ ಹೋಗ್ಬಿಟ್ಟು ಹೇಳಿ ಏನಿದೆ, ಏನ್ ಮಾಡ್ತಾ ಇದ್ದಾರೆ ಪಕ್ಷ, ವಿಷನ್ ಏನಿದೆ ಹೇಳ್ಬಿಟ್ಟು ಆಮೇಲೆ ನೋಡೋಣ. BBMP ಎಲೆಕ್ಷನ್ ಇವತ್ತು ಬರ್ತಾ ಇದ್ದಾರೆ. ಬಂದ ಮೇಲೆ ನಮ್ಮ ಜ್ಞಾನ ಪ್ರಕಾಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸತೀಶ್ ಸರ್ ಇದ್ದಾರೆ, ಸ್ಟೈಲಿ ಸರ್ ಇದೆ, ಲೋಹಿತ್ ಸರ್ ಇದ್ದಾರೆ. ನಮ್ಮ ಜೊತೆಗೆ ಎಲ್ಲರೂ ಬನ್ನಿ, ಮಾತಾಡ್ಬಿಟ್ಟು ನೋಡೋಣ ಏನ್ ಮಾಡೋದು. ಥ್ಯಾಂಕ್ ಯು.